ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇದು ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ನೀವು ನೋಡ್ತಾ ಇದ್ದೀರಾ ಪೃಥ್ವಿನಾಯಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಜನವರಿ 2 ಮಂಗಳವಾರ ಮಾಡ್ತಿರುವಂಥ ವ್ಲಾಗ್ ಇದು. ಸ್ನೇಹಿತರೆ, ನೋಡ್ತಾ ಇರಬಹುದು, ಇವತ್ತು ನಾವು ನಮ್ಮ ತಾತನ ಮನೆ ಮಳವಳ್ಳಿಗೆ ಹೊರಟಿದ್ದೀವಿ. ಸ್ನೇಹಿತರೆ, ನಾವು ಊರಿಗೆ ಹೋಗ್ತಿರೋವಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ದಂಡಿನ ಮಾರಮ್ಮನ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಿಕ್ಕೆ. Oh, you make me wanna talk back to you. ಸ್ನೇಹಿತರೆ, ಇವಾಗ ನಾವು ದೇವಸ್ಥಾನವನ್ನು ತಲುಪಿದ್ವಿ. ನೋಡ್ತಾ ಇರಬಹುದು. ಸೊ ಇವಾಗ ಸಮಯ ಬಂದ್ಬಿಟ್ಟು 11 ಗಂಟೆ. Say it like that. ಸ್ನೇಹಿತರೆ, ದೇವರ ನೈವೇದ್ಯಕ್ಕೆ ಪಂಚಾಮೃತವನ್ನು ತಯಾರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮಳವಳ್ಳಿಯಲ್ಲಿರುವ ದಂಡಿನ ಮಾರಮ್ಮನ ದೇವರು ತುಂಬ ಶಕ್ತಿಯುತವಾದ ದೇವರು. ಸ್ನೇಹಿತರೆ, ನಮ್ಮ ಅಮ್ಮನ ಕೂಡ ಆರಿಸ್ಕೊಂಡಿದ್ರು. ಸೊ ಅದು ನೆರವೇರೋದಕ್ಕೆ ಪೂಜೆನ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಇವಾಗ ನೈವೇದ್ಯಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ರೆಡಿ ಆಯಿತು. ನೋಡ್ಬೋದು, ಪ್ರಸಾದ ಆಗಿರ್ಬೋದು ಮತ್ತು ಬೆಲ್ಲದ ಆರತಿ ಆಗಿರ್ಬೋದು, ಪ್ರತಿಯೊಂದು ರೆಡಿ ಆಯಿತು. ಇವಾಗ ನಾವು ಪೂಜೆಗೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ದೇವರಿಗೆ ನಾವು ಏನೇನೆಲ್ಲ ಹರಕೆ ಕಟ್ಕೋತೀವಿ ಅದೆಲ್ಲ ನೆರವೇರುತ್ತೆ. ಸ್ನೇಹಿತರೆ, ತುಂಬ ಶಕ್ತಿಯುತವಾದ ದೇವರು. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇವಾಗ ನಾವು ಪೂಜೆಗೆ ಬಂದ್ವಿ. ಸೊ ಹೂವಿನ ಹಾರ ಆಗಿರ್ಬೋದು, ನಿಂಬೆಹಣ್ಣ ಹಾರ, ಸೊ ಅದನ್ನೆಲ್ಲ ಅರ್ಚಕರು ದೇವರಿಗೆ ಅಲಂಕರಿಸುತ್ತಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ನಮ್ಮ ಅಜ್ಜಿ ತಾತ ಆಗಿರ್ಬೋದು, ಚಿಕ್ಕಪ್ಪದಿರು ಚಿಕ್ಕಮ್ಮಂದಿರು ಮತ್ತು ನಮ್ಮ ಡ್ಯಾಡಿ ನಮ್ಮಮ್ಮ ಎಲ್ಲ ನೋಡ್ತಾ ಇರ್ಬೋದು. ಸೊ ಒಟ್ಟಾಗಿ ಎಲ್ಲ ಪೂಜೆನ ಮಾಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಅಮ್ಮ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಪೂಜೆ ನೈವೇದ್ಯ ಎಲ್ಲ ಆದಮೇಲೆ ಆ ಪಂಚಾಮೃತವನ್ನು ಎಲ್ಲ ಜನರಿಗೆಲ್ಲ ಹಂಚಿದ್ವಿ. ಸ್ನೇಹಿತರೆ, ದಂಡಿನ ಮಾರಮ್ಮನ ದೇವ್ರಿಗೆ ಹರಕೆ ಮಾಡ್ಕೊಂಡಿರೋರು ಕೋಳಿ ಕೂಡ ಕುಯ್ತಾರೆ. ಸೊ ಇಲ್ಲಿ ನಮ್ಮ ಅಮ್ಮನೂ ಕೂಡ ಹರಕೆ ಮಾಡ್ಕೊಂಡಿದ್ದರಿಂದ ಸೊ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಚಿಕ್ಕಮ್ಮನ ಮಗ ಕೋಳಿಯನ್ನು ಹೇಗೆ ತಂದು ಹಾಕ್ತಾ ಇದ್ದಾನೆ ಅಂತ. ಸೊ ಸ್ನೇಹಿತರೆ, ಇವರು ನಮ್ಮ ಚಿಕ್ಕಮ್ಮ. ಸೊ ನೋಡ್ತಾ ಇರ್ಬೋದು, ಕೋಳಿಯನ್ನು ಪೂಜೆ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಡ್ಯಾಡಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ಕೋಳಿಯನ್ನು ನಾವೇ ಕಟ್ ಮಾಡೋ ಹಾಗಿಲ್ಲ. ಸೊ ಕೋಳಿ ಕುಯ್ಯೋಕೆ ಅಂತಲೇ ಇಲ್ಲಿ ಸಪ್ರೇಟಾಗಿ ಇರ್ತಾರೆ. ಸೊ ಅವರೇ ಅದನ್ನು ಕಟ್ ಮಾಡ್ತಾರೆ. ಮತ್ತು ಆ ಕಟ್ ಮಾಡಿದಂಥ ಒಂದು ತಲೆ ಏನು ಕೋಳಿಗೆ ಒಂದು ಭಾಗ ಇರುತ್ತಲ್ಲ, ಸೊ ಅದನ್ನು ಅವರು ನಮಗೆ ಕೊಡೋದಿಲ್ಲ. ಸೊ ಅದನ್ನು ಎಸೆದ ತಕ್ಷಣವೇ ಹದ್ದುಗಳು ಬಂದು ಎತ್ಕೊಂಡು ಹೋಗುತ್ತೆ. ಸ್ನೇಹಿತರೆ, ಇವಾಗ ಎಲ್ಲ ಪೂಜೆ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಮುಗಿಯಿತು. ಸೊ ಲಾಸ್ಟಲ್ಲಿ ನಮ್ಮ ಡ್ಯಾಡಿ ನೋಡ್ತಾ ಇರ್ಬೋದು, ಈಡ್ಗಾಯನ್ನು ಹೊಡೆಯೋದಕ್ಕೆ ಆಚೆ ನೋಡ್ತಾ ಇರ್ಬೋದು, ಪೂಜೆಯನ್ನು ಮಾಡಿ ಈಡ್ಗಾಯನ್ನು ಹೊಡಿತಾ ಇದ್ದಾರೆ. ಸೊ ಎಲ್ಲ ಪೂಜೆ ಆಗಿರ್ಬೋದು ಪ್ರತಿಯೊಂದು ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಆಯಿತು. ಸೊ ಏನಾದರೂ ನೀವು ಈ ಒಂದು ದೇವಸ್ಥಾನವನ್ನು ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ಅಡ್ರೆಸ್ ಏನಪ್ಪ ಅಂತ ಹೇಳಿದ್ರೆ ಮಳವಳ್ಳಿ ಟು ಮಂಡ್ಯ ಮೇನ್ ರೋಡ್ನಲ್ಲೇ ಇದೆ. ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಗುಡಿ ಇದೆಯಲ್ಲ, ಸೊ ಅದು ದೇವರ ಒಂದು ಮೂಲ ಸ್ಥಳ ಅಂತಲೇ ಹೇಳ್ಬೋದು. ಸೊ ಆವಾಗ ನೋಡಿದ್ದು ಅದು ಇತ್ತೀಚಿನ, ಅಂದರೆ ಇವಾಗ ನೀವು ನೋಡಿದ್ರಲ್ಲ ಅದು ಹಿಂದಿನ ಒಂದು ಕಾಲದಿಂದನೂ ಇದೆ. ಸೊ ಇವಾಗ ನೋಡ್ತಾ ಇರುವಂಥದ್ದು ನೀವು ಇದು ಇತ್ತೀಚಿನ ಒಂದು ನಿರ್ಮಾಣ ಕಾರ್ಯ. ಸ್ನೇಹಿತರೆ, ದೇವಸ್ಥಾನದಿಂದ ಕಾರಿಗೆ ಹೂನಾರವನ್ನು ತಂದಿದ್ವಿ. ಸೊ ಅದನ್ನು ನೋಡ್ಬೋದು, ಇಲ್ಲಿ ಕಾರಿಗೆ ಹಾಕ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಲಾಸ್ಟ್ನಲ್ಲಿ ನಮ್ಮ ಇಡೀ ಕುಟುಂಬದವರ ಒಂದು ಫೋಟೋ. Since we've been okay, I'm putting off
ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂಥದ್ದು ನೀವು ನಮ್ಮ ಚಿಕ್ಕಮ್ಮನ ಮಗಳು ಬರ್ತಡೇ. ಸೊ ಮಹಾಲಕ್ಷ್ಮಿದು. ಸೊ ಅವತ್ತೇ ಇತ್ತು. ಸೊ ದೇವಸ್ಥಾನದಲ್ಲಿ ಎಲ್ಲ ಮುಗಿಸಿ ಮನೆಗೆ ಬಂದು ಊಟ ಮಾಡಿ ಎಲ್ಲ ಮುಗಿಸಿ ಇವಾಗ ಸಂಜೆ ಈ ಥರ ನಾವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಸ್ನೇಹಿತರೆ, ಇವಾಗ ನೋಡ್ತಾ ಇರುವಂಥದ್ದು ನೀವು ಏನಪ್ಪ ಅಂತೇಳಿದ್ರೆ ನಮ್ಮ ಚಿಕ್ಕಮ್ಮಂದಿರ ಮಕ್ಕಳು, ನಮ್ಮ ತಮ್ಮ ತಂಗಿಯರು ನೋಡ್ತಾ ಇರೋದು. ಸೊ ಎಲ್ಲ ಟೋಟಲಿಗೆ 8 ಜನ. ಸೊ ಸ್ನೇಹಿತರೆ, ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಸೊ ಅವತ್ತು ರಾತ್ರಿನೇ ನಮ್ಮ ಅಮ್ಮರು ಅಂಚೆಗೆ ಹೊರಟ್ವಿ ಸ್ನೇಹಿತರೆ.